ಸ್ವತಃ ವರ್ಣಾಶ್ರಮ ಪದ್ಧತಿ ಸಹಿತ ಅದನ್ನು ಹೇಳುವಂಥದ್ದು. ಅವ್ರಿಗೂ ಗೊತ್ತಿದ್ದಂಥ ವಿಷಯ. ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈ ಸನ್ಯಾಸ ಪೀರಿಯಡಿಗೆ ಬಂದರೂ ವಾನಪ್ರಸ್ಥ ಮುಗೀತು, ನೀನು ಆರಾಮಾಗಿದ್ದು ಬಿಡಲಿ, ದೇವರ ನಾಮಸ್ಮರಣೆ ಮಾಡ್ತಾ ಇರಲಿ ಅನ್ನುವಂಥ ಸಜೆಷನ್ಸ್ ಇತ್ತು, ಮಾಡ್ತಾಯಿದ್ದಾರೆ. ಆದರೆ ಅವ್ರ ಫಾಲೋವರ್ಸ್ ಅವರು ಮುಖ್ಯವಾಗಿ ಇಲ್ಲ ರಿಟೈರ್ಡ್ ಆಗೋದಿಲ್ಲ ಅನ್ನುವ ಸಂದೇಶ ಕಳಿಸ್ತಾ ಇದ್ದಾರೆ. ಮತ್ತು ಇನ್ನೊಂದಿಲ್ಲೇ ಈಗಾಗಲೇ ನಿಮಗೆ ಈ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೆ ನಾನು, ನಮ್ಮ ದೇಶದ ಅರ್ಥವ್ಯವಸ್ಥೆ ಒಂದು ಕಡೆ ಬಡತನ ಹೆಚ್ಚು ಮಾಡ್ತಾ ಇದೆ, ಇನ್ನೊಂದು ಕಡೆ ಶ್ರೀಮಂತಿಕೆಯನ್ನು ಒಂದೇ ಕಡೆ ಕೂಡಿಸ್ತಾ ಇದೆ ಅಂತೇಳಿ. ಇದನ್ನು ನಿತಿನ್ ಗಡ್ಕರಿ ಅವರು ತಮ್ಮ ಮಾತುಗಳು ಹೇಳಿದ್ದೀನಿ ನೋಡಿದ್ವಿ. ಆಲ್ರೆಡಿ ನಿತಿನ್ ಗಡ್ಕರಿ ಅವರು ಮುಂದಿನ ಪ್ರಧಾನಿ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ RSS ಅವರು. ಮತ್ತು ಪಕ್ಕಾ RSS ಅವರು ಗಡ್ಕರಿ ಅವರು. ಮತ್ತು ಇಲ್ಲಿವರೆಗೆ ಯಾವುದೇ ಕಪ್ಪು ಚುಕ್ಕಿಯನ್ನು ತಮ್ಮ ಆಡದಲ್ಲಿ ಹಚ್ಕೊಂಡಂಥವರಲ್ಲ. ಹೀಗಾಗಿ ಈ ಮೋದಿಯವರನ್ನು ಅಧಿಕಾರದಿಂದ ಇಳಿಸುವಲ್ಲೇ ನಮ್ಮ RSS ಇವರನ್ನು ಬಳಸಬಹುದಾ?